ನಮಸ್ಕಾರ ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ರಾಜ್ಯಾದ್ಯಂತ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಅದರಲ್ಲೂ ವಿಶೇಷವಾಗಿ 2024-25ನೇ ಸಾಲಿನ ಪದವಿ ಬ್ಯಾಚ್ಗಳಿಗೆ ಉದ್ಯೋಗ ಅವಕಾಶಗಳು ತೀವ್ರವಾಗಿ ಕುಸಿದಿದೆ. ಹಾಗಾಗಿ 2025-26ನೇ ಸಾಲಿನ ಪದವಿ ಬ್ಯಾಚ್ ಆರಂಭ ನಿಧಾನಗತಿಯಲ್ಲಿ ಸಾಗಿದೆ ಅನ್ನೋದು ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ. ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲೇ ನೇಮಕಾತಿಯಲ್ಲಿ ಗಮನಾರ್ಹ ಕುಸಿತ ಕಂಡುಬಂದಿದೆ. ಇದು ಕಂಪ್ಯೂಟರ್ ಸೈನ್ಸ್ ಥರದ ಬೇಡಿಕೆ ಇರೋ ವಿಭಾಗಗಳ ಮೇಲೆ ಹೆಚ್ಚು ಪರಿಣಾಮ ಬೀರಿದೆ. ಹಾಗಾಗಿ ಉದ್ಯೋಗ ಅವಕಾಶಗಳು ಕೂಡ ಕಡಿಮೆ ಆಗ್ತಾ ಇವೆ. ಈ ಬಗ್ಗೆ ತಜ್ಞರು ಕೂಡ ಮಾತಾಡಿದ್ದು, ಕಂಪನಿಗಳು ಕ್ಯಾಂಪಸ್ಗಳಿಗೆ ಭೇಟಿ ನೀಡ್ತಾ ಇವೆ, ಆದರೆ ನೇಮಕಾತಿ ಮಾಡಿಕೊಳ್ತಾ ಇರೋದು ಮಾತ್ರ ತೀರಾ ಕಡಿಮೆ. 2024ರಲ್ಲಿ ಕೇವಲ 40%ನಷ್ಟು ವಿದ್ಯಾರ್ಥಿಗಳು ಮಾತ್ರ ಉದ್ಯೋಗ ಪಡೆದಿದ್ರು. 2025ರ ಬ್ಯಾಚ್ನಲ್ಲೂ ಇದೇ ಪರಿಸ್ಥಿತಿ ಇದೆ ಅಂತ ಹೇಳಿದ್ದಾರೆ. ಈ ನಡುವೆ ಈ ವರ್ಷದಲ್ಲಿ ನೇಮಕಾತಿಗೆ ಬರೋ ಕಂಪನಿಗಳ ಸಂಖ್ಯೆಯೇ ಕಡಿಮೆ ಆಗಿದ್ದು ಪ್ಲೇಸ್ಮೆಂಟ್ ಕಷ್ಟಕರವಾಗಿದೆ. ಕಂಪ್ಯೂಟರ್ ಸಂಬಂಧಿತ ವಿಭಾಗಗಳಲ್ಲಿಯೂ ಸ್ಯಾಚುರೇಷನ್ ಉದ್ಯೋಗಗಳನ್ನು ಹುಡುಕೋದು ಕಷ್ಟಕರವಾಗಿಸ್ತಾ ಇದೆ. ಕಂಪ್ಯೂಟರ್ ಸೈನ್ಸ್ ಪದವಿ ಪಡೆದರೆ ಉದ್ಯೋಗ ಫಿಕ್ಸ್ ಅನ್ನೋ ಊಹೆಗಳು ಕೂಡ ಕರಗ್ತಾ ಇವೆ. IT ವಲಯದಲ್ಲಿ ನೇಮಕಾತಿ ಮಾದರಿಗಳಲ್ಲಿನ ಬದಲಾವಣೆ ಇದಕ್ಕೆ ಕಾರಣ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ದೊಡ್ಡ IT ಸಂಸ್ಥೆಗಳು ಕ್ಯಾಂಪಸ್ ಪ್ರವೇಶವನ್ನು ಕಡಿಮೆ ಮಾಡ್ತಾ ಇವೆ. ಕೋಡಿಂಗ್ ಸ್ಪರ್ಧೆಗಳು ಮತ್ತು ಆನ್ಲೈನ್ ಮೌಲ್ಯಮಾಪನಗಳತ್ತ ವಾಲ್ತಾ ಇವೆ. AI ಮತ್ತು ಡೇಟಾ ಸೈನ್ಸ್ನ ಸಣ್ಣ ಸಂಸ್ಥೆಗಳು ಈಗ ಬೇಡಿಕೆಯನ್ನು ಹೆಚ್ಚಿಸ್ತಾ ಇವೆ. ಹಾಗಾಗಿ ಕಂಪ್ಯೂಟರ್ ಸೈನ್ಸ್ಗೂ ಬೆಲೆ ಇಲ್ಲ ಅನ್ನೋ ಮಾತುಗಳು ಹರಿದಾಡ್ತಾ ಇವೆ. ಇದರ ಪರಿಣಾಮ ಅನೇಕ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಕಡಿಮೆ ಸಂಬಳದ ಕಾಲ್ ಸೆಂಟರ್ ಹುದ್ದೆಗಳನ್ನು ಪಡೀತಾ ಇದ್ದಾರೆ. ಕಾಲೇಜ್ಗಳು ಹೇಳ್ತಾ ಇರೋದಕ್ಕೂ ವಾಸ್ತವವಾಗಿ ಏನು ನಡೀತಾ ಇದೆ ಅನ್ನೋದಕ್ಕೂ ಬಹಳ ಅಂತರ ಇದೆ. ಈ ಪ್ರವೃತ್ತಿ ಎಲ್ಲ ವಿದ್ಯಾರ್ಥಿಗಳ ಮೇಲೂ ಪರಿಣಾಮ ಬೀರ್ತಾ ಇದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.